ಮೈಸೂರಿನಲ್ಲಿ ಕಿಡ್ನಾಪ್ ಆಗಿದ್ದ ಮಹಿಳೆ ಪತ್ತೆಯಾಗಿದ್ದಾರೆ. ಎಸ್ಐಟಿಗೆ ಸುಳಿವು ಸಿಕ್ಕಿದ ಹಾಗೆ ಆ ತೋಟದ ಮನೆಯಲ್ಲಿ ಏನೇನೆಲ್ಲ ಆಯಿತು, ಇಲ್ಲಿದೆ ಆ ಕುರಿತ ರಿಪೋರ್ಟ್. ಕೆಆರ್ ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಮಹಿಳೆ ಪತ್ತೆ. ರೇವಣ್ಣನ ಪಿಎ ತೋಟದ ಮನೆಯಲ್ಲಿ ರಕ್ಷಣೆ. ಕೆಆರ್ ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಏಪ್ರಿಲ್ 29ರಂದು ತನ್ನ ತಾಯಿ ಕಿಡ್ನಾಪ್ ಆಗಿದ್ದಾಳೆಂದು ಮಗ ಕೆಆರ್ ನಗರ ಠಾಣೆಗೆ ದೂರನ್ನ ದಾಖಲಿಸಿದ್ದ. ನನ್ನ ತಾಯಿಯನ್ನ ಸತೀಶ್ ಬಾಬು ರೇವಣ್ಣರ ಹೆಸರೇಳಿ ಕರೆದುಕೊಂಡು ಹೋಗಿದ್ದಾರೆಂದು ಮಗ ದೂರನ್ನ ಕೊಟ್ಟಿದ್ದ. ಮಗನ ದೂರು ಬೆನ್ನಲ್ಲೇ ಸಂತ್ರಸ್ತೆ ತಾಯಿಗಾಗಿ ಎಸ್ಐಟಿ ಅಧಿಕಾರಿಗಳು ಫೀಲ್ಡಿಗಿಳಿದಿದ್ರು. ದೂರು ಕೊಟ್ಟ 3 ದಿನದಲ್ಲಿ ಪೊಲೀಸರು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರಿನ ಕಾಳೆನಹಳ್ಳಿಯಲ್ಲಿ ರಕ್ಷಣೆ ಮಾಡಲಾಗಿದ್ದು, ರೇವಣ್ಣ ಪಿಎ ರಾಜಗೋಪಾಲ್ ತೋಟದ ಮನೆಯಲ್ಲಿದ್ದ ತಾಯಿಯನ್ನ ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಸಂತ್ರಸ್ತೆ ಪತ್ತೆಯೊಂದಿಗೆ ಮೈಸೂರು ಪೊಲೀಸರು ಈಗ ಸದ್ಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಒಟ್ಟಾರೆ ಕಿಡ್ನಾಪ್ ಪ್ರಕರಣ ಸುಖಾಂತ್ಯ ಕಂಡಿದ್ದು, ಸಂತ್ರಸ್ತೆ ವಿಚಾರಣೆ ಬಳಿಕವಷ್ಟೇ ಮತ್ತಷ್ಟು ಮಾಹಿತಿ ಹೊರಬರಬೇಕಿದೆ. ಒಟ್ಟಾರೆ ಸಂತ್ರಸ್ತೆ ಹೇಳಿಕೆ ಮೇಲೆ ಮಗ ಪ್ರಜ್ವಲ್, ತಂದೆ ರೇವಣ್ಣ ಭವಿಷ್ಯ ನಿಂತಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. ಈ ಮೂಲಕ ರಾಮನೂರಿನಲ್ಲಿ ಕೇಸರಿ ಕಹಳೆ ಮೊಳಗಿಸಲಿದ್ದಾರೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಮನೂರಲ್ಲಿ ಪ್ರಧಾನಿ ಮೋದಿ ಮಹಾ ರ್ಯಾಲಿ. ಅಯೋಧ್ಯೆಯಲ್ಲಿ ನಮೋ ಮೆಗಾ ರೋಡ್ ಶೋ. ಲೋಕಸಭೆ ಕುರುಕ್ಷೇತ್ರದಲ್ಲಿ ಕೇಸರಿ ಪಡೆ ಗೆಲ್ಲೋ ಪಣ ತೊಟ್ಟಿದೆ. ಅಬ್ ಕಿ ಬಾರ್ 400 ಪಾರ್ ಗುರಿ ಸಾಧನೆಗಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ. ಇಂದು ಪ್ರಧಾನಿ ಮೋದಿ ರಾಮನೂರು ಅಯೋಧ್ಯೆಯಲ್ಲಿ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹೆಚ್ಚಿನ ಸೀಟ್ ಗೆಲ್ಲೋಕೆ ಪ್ಲಾನ್ ಮಾಡಿರೋ ಪ್ರಧಾನಿ ಮೋದಿ ಇಂದು ಅಯೋಧ್ಯೆಯಲ್ಲಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ಸಂಜೆ 5ಕ್ಕೆ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ಗೆ ಮೋದಿ ಎಂಟ್ರಿ ಕೊಡಲಿದ್ದಾರೆ. ಬಳಿಕ ಭವ್ಯವಾದ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪೂಜೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಮೋದಿಗೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಲಿದ್ದಾರೆ. ಇದಾದ ಬಳಿಕ ಸಂಜೆ 6ಕ್ಕೆ ಪ್ರಧಾನಿ ಮೋದಿ ಮೆಗಾ ರೋಡ್ ಶೋ ಆರಂಭವಾಗಲಿದೆ. ರಾಮ ಜನ್ಮಭೂಮಿ ಪಥದಿಂದ ನಮೋ ಮೆಗಾ ರೋಡ್ ಶೋ ಲತಾ ಮಂಗೇಶ್ಕರ್ ಚೌಕ್ ವರೆಗೆ 2 ಕಿಲೋಮೀಟರ್ ನಡೆಯಲಿದೆ. ಪ್ರಧಾನಿಯಾಗಿ ಮೋದಿ 5ನೇ ಬಾರಿಗೆ ಅಯೋಧ್ಯೆಗೆ ಬರ್ತಿದ್ದಾರೆ. ಮೋದಿ ಅವರನ್ನ ಸ್ವಾಗತಿಸೋಕೆ ಭಾರಿ ಸಿದ್ಧತೆಗಳನ್ನ ಮಾಡಲಾಗಿದೆ. ಪ್ರಧಾನಿಯವರ 2 ಗಂಟೆಗಳ ರೋಡ್ ಶೋ ಸಂಪೂರ್ಣವಾಗಿ ರಾಮಮಯ ಆಗಿರಲಿದ್ದು, ನಮೋ ರೋಡ್ ಶೋನಲ್ಲಿ ಮಾತೃಶಕ್ತಿ ಸಂದೇಶ ಸಾರುವ 100 ಮಂದಿ ಮಹಿಳೆಯರು ಸಹ ಭಾಗಿಯಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.